ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿಗೆ ಸಿಟಿ ಖಾತೆ ಸಿಗುವಂತಹ ನಿರೀಕ್ಷೆ ಹೆಚ್ಚಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವ ಸಾಧ್ಯತೆ ಇದೆ. 45 ನಿಮಿಷಗಳ ಕಾಲ ಸುರ್ಜೇವಾಲಾ ಜೊತೆ ರಾಮಲಿಂಗಾರೆಡ್ಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಡಿಕೆ ಭೇಟಿ ಬೆನ್ನಲ್ಲೇ 2 ಬಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಹೀಗಾಗಿ ಬಹುತೇಕ ರಾಮಲಿಂಗಾರೆಡ್ಡಿ ಅವರಿಗೆ ಸಿಟಿ ಖಾತೆ ಸಿಗುವಂತಹ ಎಲ್ಲ ನಿರೀಕ್ಷೆ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. 45 ನಿಮಿಷಗಳ ಕಾಲ ಸುರ್ಜೇವಾಲಾ ಜೊತೆ ರೆಡ್ಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಡಿಕೆ ಭೇಟಿ ಬೆನ್ನಲ್ಲೇ 2 ಬಾರಿ ಸುರ್ಜೇವಾಲಾ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಜೊತೆಗೆ ರೆಡ್ಡಿ ಅಂತಿಮ ಹಂತದ ಮಾತುಕತೆಯನ್ನ ಮುಗಿಸಿದ್ದಾರೆ. ಇದಾದ ಬಳಿಕ ಒಂದು ಮೀಟಿಂಗ್ ಆದ ಬಳಿಕ ಸಿಎಂ ಜೊತೆ ಸಮಾಲೋಚನೆಯನ್ನ ಮಾಡ್ತೇನೆ ಅಂತ ಸುರ್ಜೇವಾಲಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಮಾಲೋಚಿಸಿ ಖಾತೆ ಬದಲು ಬಗ್ಗೆ ಡಿಸೈಡ್ ಮಾಡ್ತೇವೆ ಅಂತ ಸುರ್ಜೇವಾಲಾ ಅವರು ತಿಳಿಸಿದ್ದಾರೆ. ಹೀಗಾಗಿ ಬಹುತೇಕ ರಾಮಲಿಂಗಾರೆಡ್ಡಿ ಅವರ ಬೇಡಿಕೆ ಏನಿತ್ತು ಅದು ಈಡೇರುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂತಹ ರಾಮಲಿಂಗಾರೆಡ್ಡಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ತಮ್ಮ ಅಸಮಾಧಾನಕ್ಕೆ ಕಾರಣವನ್ನ ಸುದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನೀಡೋದಿಲ್ಲ ಅಂತ ಹೇಳಿದರೆ ನನಗದನ್ನ ಮೊದಲೇ ಹೇಳಬೇಕಿತ್ತು. ಮಾತು ಕೊಟ್ಟು ಈ ರೀತಿ ಮಾಡೋದು ಸರಿಯಲ್ಲ. ಬೇರೆ ಖಾತೆ ನೀಡ್ತಾರೆ ಅಂತ ಮೊದಲೇ ಗೊತ್ತಿದ್ದರೆ ನಾನು ಆ ಒಂದು ಸ್ಥಾನವನ್ನು ಸಚಿವ ಸ್ಥಾನವನ್ನೇ ಸ್ವೀಕರಿಸ್ತಾ ಇರಲಿಲ್ಲ ಅಂತ ರೆಡ್ಡಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಸುರ್ಜೇವಾಲಾ ಅವರು ರಿಯಾಕ್ಟ್ ಮಾಡಿದರು. ಏನೆಲ್ಲ ಸಮಸ್ಯೆ ಇದೆ ಅಥವಾ ನಿಮ್ಮ ಒಪಿನಿಯನ್ ಏನಿದೆ ಇದನ್ನು ಸಿಎಂ ಜೊತೆ ನಾನು ಡಿಸ್ಕಸ್ ಮಾಡಿ ಈ ಸಮಸ್ಯೆಯನ್ನು ಸರಿಪಡಿಸ್ತೀನಿ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಈ ಭರವಸೆಯ ಬೆನ್ನಲ್ಲೇ ನಾನು ಸಂಜೆವರೆಗೂ ಕೂಡ ಕಾಯ್ತೇನೆ, ಆ ಬಳಿಕ ಮುಂದಿನ ತೀರ್ಮಾನವನ್ನು ಕೈಗೊಳ್ತೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ತಿಳಿಸಿದ್ದಾರೆ. ಹೀಗಾಗಿ ಏನಾಗುತ್ತೆ ಕಾದು ನೋಡಬೇಕು. ಈಗ ಸುರ್ಜೇವಾಲಾ ಅವರು ನೆಕ್ಸ್ಟು ಸಿಎಂ ಡಿಕೆ ಜೊತೆ ಮಾತಾಡ್ತಾರೆ. ಮಾತಾಡಿ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಅಂದರೆ ಬಹುತೇಕ ಅವರು ಇಷ್ಟಪಟ್ಟಂತಹ ಖಾತೆಯೇ ಅವರಿಗೆ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. ಏಕೆಂದರೆ 45 ನಿಮಿಷಗಳ ಕಾಲ ಒಂದು ಸುದೀರ್ಘ ಮಾತುಕತೆ ನಡೆದಿದೆ. ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದರು. ಭೇಟಿಯಾದ ಬೆನ್ನಲ್ಲೇ 2 ಬಾರಿ ಸುರ್ಜೇವಾಲಾ ಅವರು ಭೇಟಿಯಾದರು. ಒಂದು ಅಂತಿಮ ಹಂತದ ಮಾತುಕತೆಗಳು ನಡೀತು. ಹೀಗಾಗಿ ನೀವೆಲ್ಲ ಒಪಿನಿಯನ್ ಕೊಟ್ಟಿದ್ದೀರಾ ಅದನ್ನು ಸಿಎಂ ಜೊತೆ ನಾನು ಮಾತಾಡ್ತೀನಿ ಅಂತ ಸುರ್ಜೇವಾಲಾ ಭರವಸೆಯನ್ನು ನೀಡಿದ್ದಾರೆ. ಸಮಾಲೋಚಿಸಿ ಈ ಒಂದು ಖಾತೆ ಬದಲು ಬಗ್ಗೆ ನಾನು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಸುರ್ಜೇವಾಲಾ ತಿಳಿಸಿದ್ದಾರೆ. ಹೀಗಾಗಿ ಏನಾಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ ಸಂಜೆ ಒಳಗೆ. ಅಂದರೆ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ಕಾರಣ ಏನು ಅಂತ ಅಂದರೆ ಈ ಹಿಂದೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ 3 ವರ್ಷಗಳ ಹಿಂದೆ ಆಗ ಡಿ ಕೆ ಬ್ರದರ್ಸ್ ಅವರ ಮನೆಗೆ ತೆರಳಿ ರೆಡ್ಡಿ ಅವರ ಮನೆಗೆ ತೆರಳಿ ಇನ್ನು 2.5 ವರ್ಷದಲ್ಲಿ ಪವರ್ ಶೇರಿಂಗ್ ಆಗುತ್ತೆ, ನಾನು ಸಿಎಂ ಆಗ್ತೀನಿ, ಆಗ ನಿಮಗೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆ ಏನಿದೆ ನಗರ ಅಭಿವೃದ್ಧಿ ಖಾತೆ ಅದನ್ನು ನಿಮಗೆ ಕೊಡ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿರ್ತಾರೆ. ಆದರೆ ಇದೀಗ ಆ ಮಾತನ್ನು ತಪ್ಪಿದ್ದಾರೆ ಅಂತ ನಿನ್ನೆ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಇದಕ್ಕೆ ಸಿಎಂ ಕೂಡ ರಿಯಾಕ್ಟ್ ಮಾಡಿದರು. ಸಿಎಂ ಡಿ ಕೆ ರಿಯಾಕ್ಟ್ ಮಾಡಿದರು. ಹೌದು, ನಾನು ಹಾಗೆ ನನ್ನ ತಮ್ಮ ಡಿ ಕೆ ಸುರೇಶ್ ಅವರ ಮನೆಗೆ ಹೋಗಿ ಮಾತಾಡಿದ್ವಿ, ಇಡೀ ದಿನ ಚರ್ಚೆ ಮಾಡಿದ್ವಿ. ಆಗ ನಾನು ಮಾತು ಕೊಟ್ಟಿದ್ದು ಹೌದು, ಅದನ್ನು ನಾನು ಸರಿಪಡಿಸ್ತೇನೆ, ಏನೆಲ್ಲ ಅಸಮಾಧಾನ ಆಗಿದೆ ಈಗ ಅದನ್ನು ನಾನು ಮಾತಲ್ಲೇ ಸರಿ ಮಾಡ್ಕೊಳ್ತೇವೆ ಅಂತ ಸಿಎಂ ಡಿ ಕೆ ಕೂಡ ನಿನ್ನೆ ರಿಯಾಕ್ಟ್ ಮಾಡಿದರು. ಇದರ ಬೆನ್ನಲ್ಲೇ ಒಂದಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಮೀಟಿಂಗ್ ಕೂಡ ಮುಗಿದಿದೆ. 45 ನಿಮಿಷಗಳ ಕಾಲ ಸುರ್ಜೇವಾಲಾ ಜೊತೆ ರೆಡ್ಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ವಿವರಣೆಯನ್ನು ರೆಡ್ಡಿ ನೀಡಿದ್ದಾರೆ. ಅಂದರೆ ಅಕಸ್ಮಾತ್ ನನಗೆ ಈ ಖಾತೆ ಕೊಡಲ್ಲ ಅಂತ ಹೇಳಿದಿದ್ರೆ ಅಥವಾ ಕೊಡಬಾರ್ದು ಅನ್ನುವಂಥ ಇಂಟೆನ್ಷನ್ ಇದ್ದರೆ ನನಗೆ ಮೊದಲೇ ಹೇಳಬೇಕಿತ್ತು. ಮಾತು ಕೊಟ್ಟಿದ್ರು ಅವರು, ಮಾತು ಕೊಟ್ಟು ಈ ರೀತಿ ಮಾಡೋದು ಸರಿಯಲ್ಲ. ಯಾಕಂದರೆ ಈ ಹಿಂದೆ ವರ್ಡ್ ಪವರ್ ಈಸ್ ವರ್ಡ್ ಪವರ್ ಅಂತ ಈ ಹಿಂದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರವಾಗಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ರು. ಈ ರೀತಿ ಕೊಟ್ಟ ಮಾತಿನ ಬಗ್ಗೆ ಮಾತಾಡುವಂಥ ಡಿ ಕೆ ಶಿವಕುಮಾರ್ ಇದೀಗ ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಅನ್ನೋದು ರೆಡ್ಡಿಯವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಬೇರೆ ಖಾತೆ ನೀಡ್ತಾರೆ ಅಂತ ಮೊದಲೇ ಗೊತ್ತಿದ್ದರೆ ನಾನು ಆ ಸಚಿವ ಸ್ಥಾನವನ್ನೇ ಸ್ವೀಕರಿಸ್ತಾ ಇರಲಿಲ್ಲ ಅಂತ ರೆಡ್ಡಿಯವರು ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಸುರ್ಜೇವಾಲಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಏನೆಲ್ಲ ಸಮಸ್ಯೆ ಇದೆ ಅದರ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಹೀಗಾಗಿ ಈ ಭರವಸೆಯ ಬೆನ್ನಲ್ಲೇ ನಾನು ಕೂಡ ಸಂಜೆವರೆಗೂ ಕಾಯ್ತೇನೆ, ಆ ಬಳಿಕ ಮುಂದಿನ ತೀರ್ಮಾನವನ್ನು ಕೈಗೊಳ್ತೇನೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹೀಗಾಗಿ ಏನಾಗುತ್ತೆ ಡೆವಲಪ್ಮೆಂಟ್ಸ್, ಅವರಿಗೆ ಅವರ ಇಷ್ಟಪಟ್ಟಂತಹ ಖಾತೆಯೇ ಸಿಗುತ್ತಾ,
ಅಭಿವೃದ್ಧಿ ಖಾತೆ ಸಿಗುತ್ತಾ ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಅಕಸ್ಮಾತ್ ಏನಾದರೂ ಅವರು ಇಷ್ಟಪಟ್ಟಂತಹ ಖಾತೆಯೇ ಸಿಕ್ಕಿದ್ರೆ ಅವರು ರಾಜೀನಾಮೆಯನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೇಜರ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಸದ್ಯಕ್ಕಂತೂ ಒಂದು ಮಹತ್ವದ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಡಿಸ್ಕಸ್ ಆಗಿದೆ. ಇದರ ಜೊತೆಗೆ ಕೇವಲ ರಾಮಲಿಂಗಾರೆಡ್ಡಿ ಮಾತ್ರ ಅಲ್ಲ, ಒಂದಷ್ಟು ಜನ ನಾಯಕರಿಗೆ ಅವರಿಗೆ ಕೊಟ್ಟಿರುವಂತಹ ಖಾತೆಯ ಬಗ್ಗೆ ಒಂದಷ್ಟು ಅಸಮಾಧಾನ ಕೂಡ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಜಾಣ್ಮೆಯ ನಡೆಯನ್ನು ಇಲ್ಲಿ ಇಡಬೇಕಾಗತ್ತೆ. ಎಲ್ಲ ನಾಯಕರ ವಿಶ್ವಾಸವನ್ನು ಅವರು ಹೊಂದಬೇಕಾಗತ್ತೆ. ಹೀಗಾಗಿ ಯಾರಿಗೆಲ್ಲ ಅಸಮಾಧಾನ ಇದೆ ಅವರ ಜೊತೆ ಮಾತಾಡಿಕೊಂಡು ಕೂತು ಮಾತಾಡಿ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಹಾಗೆ ಸುರ್ಜೇವಾಲಾ ಅವರು ಕೂಡ ತಿಳಿಸಿದ್ದಾರೆ, ಒಂದು ಭರವಸೆಯನ್ನು ನೀಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ನಾನು CM ಡಿ.ಕೆ. ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅಂತಿಮವಾಗಿ ಏನಾಗುತ್ತೆ ಏನು ಎತ್ತ ಕಾದು ನೋಡಬೇಕು. ರಾಜೀನಾಮೆಯನ್ನೇನಾದರೂ ರಾಮಲಿಂಗಾರೆಡ್ಡಿ ಅವರು ವಾಪಸ್ ಪಡೀತಾರಾ ಅಥವಾ ಅವರ ಮನವೊಲಿಕೆಯ ಪ್ರಯತ್ನವನ್ನು ಮಾಡ್ತಾರಾ ಬೇರೆ ನಾಯಕರು, ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಆಲ್ಮೋಸ್ಟ್ ಬಹುತೇಕ ರಾಮಲಿಂಗಾರೆಡ್ಡಿ ಅವರಿಗೆ ಅವರು ಇಷ್ಟಪಟ್ಟಂತಹ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. 45 ನಿಮಿಷಗಳ ಕಾಲ ಸುರ್ಜೇವಾಲಾ ಜೊತೆ ರೆಡ್ಡಿ ಮಾತುಕತೆಯನ್ನು ನಡೆಸಿದ್ರು. ಹಾಗೆ ಅಂತಿಮ ಹಂತದ ಮಾತುಕತೆ ಇದು. ತಮಗಾದಂಥ ಅಸಮಾಧಾನವನ್ನು ಹೊರಹಾಕಿದ್ರು. ನಿನ್ನೆಯೂ ಕೂಡ ಯಾವಾಗ ಇವರು ರಾಜೀನಾಮೆಯನ್ನು ಕೊಟ್ಟರು ಅದಾದ ಬಳಿಕ ಮಾಧ್ಯಮದವರ ಜೊತೆ ರೆಡ್ಡಿ ಮಾತಾಡಿದರು, ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ತಮ್ಮ ಅಸಮಾಧಾನಕ್ಕೆ ಕಾರಣ ಏನು ಅಂತಲೂ ಕೂಡ ಹೇಳಿದರು. ಅಂದರೆ ನನಗೆ ಇಷ್ಟ ಇಲ್ಲದ ಅಥವಾ ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲದಂತಹ ಕೆಲಸವನ್ನು ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಲೂ ಕೂಡ ಅವರು ಹೇಳಿದರು. ಈ ಹಿಂದೆ ಮಾತು ಕೊಟ್ಟಿದ್ರು, ಅದರಂತೆ ನಾನು ಕಾದಿದ್ದೆ, ಆದರೆ ಈ ರೀತಿ ಆಗ್ತಾ ಇದೆ ಅಂತ ಬೇಸರವನ್ನು ಹೊರಹಾಕಿದ್ರು. ಈ ವಿಚಾರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ. 66 lakh households in Karnataka get free electricity up to 200 units. That's Congress government for you. 4,49 lakh people in Karnataka, they get through Anna Bhagya 10 kgs of free rice. That's Congress government for you. Lakhs of children, they get stipend of 3,000 and 1,500 rupees through Congress guarantee. That's Congress for you. And now one more chapter has been added in terms of free travel for our children and students, boys and girls both. Unfortunately, the BJP is peeved with Congress guarantees. And every day from Prime Minister to BJP leadership of Karnataka, when they are free from fighting among each other, their fratricidal war, then they keep attacking the Congress guarantees. These are not Congress guarantees alone. These are guarantees of crores of fellow Kannadigas. So we ask them that stop trying to take revenge from people of Karnataka by repeatedly attacking Congress guarantees, and all ministers have joined their duties. We wish them success. Shri B.K. Hari Prasad and all our other colleagues have filed their nomination both to Rajya Sabha and to Council today. Yesterday, Honorable Congress President in presence of Rahul Gandhi ji had filed his nomination. This is a new era of progress and development in Karnataka with blessings and leadership of both Shri D.K. Shivkumar as also Shri B.K. Hari Prasad and also our former Chief Minister Shri Siddaramaiah and all our Congress leaders. Thank you so much. Surjewala sir, 1 minute sir. ಎಸ್, ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ನ ನೀವು ಕೂಡ ಕೇಳಿಸ್ಕೊಂಡ್ರಿ. ಹಾಗೆ ಇದರಲ್ಲಿ ಸಚಿವ ಸ್ಥಾನದ ಬಗ್ಗೆ ಯಾವುದೇ ರೀತಿ ಸ್ಟೇಟ್ಮೆಂಟ್ಗಳನ್ನು ಸುರ್ಜೇವಾಲಾ ಅವರು ನೀಡಿಲ್ಲ. ಬದಲಾಗಿ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಇದಕ್ಕೊಂದು ಪರಿಹಾರವನ್ನು ನೀಡಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಯಾಕಂದರೆ ಆ ಕುರಿತಾಗಿ ಅವರು ಭರವಸೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀಡಿದ್ದಾರೆ, ಅಂದರೆ CM ಜೊತೆ ನಾನು ಮಾತಾಡ್ತೀನಿ ಅಂತ. ಬಟ್ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಏನಾದರೂ ಹೇಳಬಹುದು ಎನ್ನುವಂಥ ಕುತೂಹಲ ಇತ್ತು. ಬಟ್ ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ಅವರು ಏನೂ ಮಾತಾಡಿಲ್ಲ. ಹೀಗಾಗಿ ಅದು ಸಸ್ಪೆನ್ಸ್ ಆಗೇ ಉಳಿದಿದೆ. ಆದರೆ ಬಹುತೇಕ ರಾಮಲಿಂಗಾರೆಡ್ಡಿ ಅವರಿಗೆ ತಾವು ಇಷ್ಟಪಟ್ಟಿರುವಂತಹ ಖಾತೆ ಸಿಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ಹೀಗಾಗಿ ಅಕಸ್ಮಾತ್ ಏನಾದರೂ ಅವರು ಇಷ್ಟಪಟ್ಟಂತಹ ಖಾತೆ ಅವರಿಗೆ ಸಿಕ್ಕರೆ ರಾಜೀನಾಮೆಯನ್ನು ವಾಪಸ್ ಪಡಿಬಹುದು ರೆಡ್ಡಿ ಅವರು.
ಹೀಗಾಗಿ ಒಂದು ಮೇಜರ್ And ಡೆವಲಪ್ಮೆಂಟ್ at ಮತ್ತೆ least ಆಗುತ್ತೆ. today we will not be taking any questions. That's my humble request to you. For since yesterday, the media friends and also a section in the BJP have raised lot of speculation about one of our senior most leaders, Shri Ramalinga Reddy ji. Shri Ramalinga Reddy ji has worked for years with Shri B.K. Hari Prasad ji from NSUI days, Youth Congress days. I want to just say, Shri Ramalinga Reddy ji is an asset of the Congress party. He started working in the Congress party in the year 1973, much before some of us were even born. He was an MLA of the Congress party in the year 1989. He has been elected as a Congress MLA 8 times. He has been a minister multiple times. He has held almost every charge of almost number of ministries that I can't even recollect. His experience and wisdom is extremely valuable to the party. More so because of his old association with both Shri D.K. Shivkumar, our Honorable Chief Minister, as also our PCC President Shri B.K. Hari Prasad, and thousands and lakhs of Congress workers across Karnataka. When you broke the news of his so-called resignation, Shri D.K. Shivkumar, Shri B.K. Hari Prasad, Shri Siddharamaiah and myself, we all spoke to him, all 4 of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. ರಾಮಲಿಂಗಾರೆಡ್ಡಿ ಜೊತೆಗಿನ ಸಂಧಾನ ಸಕ್ಸಸ್ ಆಗಿದೆ. ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ ಅಂತ ರೆಡ್ಡಿ ಜೊತೆ ಮಾತುಕತೆಯ ಬಳಿಕ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. ಕೊನೆಗೂ ಆ 45 ನಿಮಿಷಗಳ ಕಾಲ ಏನೋ ಒಂದು ಮೀಟಿಂಗ್ ನಡೀತು, ಸಂಧಾನ ಮೀಟಿಂಗ್, ಅದು ಸಕ್ಸಸ್ ಆಗಿದೆ. ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ ರಾಮಲಿಂಗಾರೆಡ್ಡಿ. ಈ ಬಗ್ಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ರೆಡ್ಡಿ ಜೊತೆ ಮಾತುಕತೆಯ ಬಳಿಕ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ ಅನ್ನೋದಾಗಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ನು ಕೂಡ ನೀವು ಗಮನಿಸಿದ್ರಿ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಎಷ್ಟು ವರ್ಷಗಳಿಂದ, ಅಂದ್ರೆ ಕಾಂಗ್ರೆಸ್ ಪಕ್ಷ ಶೂನ್ಯ ಆಗಿದ್ದಾಗಿಂದಲೂ ಕೂಡ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು ಅವರು. ಹಾಗೆ BK ಹರಿಪ್ರಸಾದ್ ಅವರನ್ನ ಹಾಡಿ ಹೊಗಳಿದ್ರು ಸುರ್ಜೇವಾಲಾ ಅವರು. ಎಷ್ಟೋ ಜನ, ನಾವಿಲ್ಲಿ ಇರೋವಂಥ ಎಷ್ಟೋ ಜನ ಇನ್ನೂ ಹುಟ್ಟೇ ಇರಲಿಲ್ಲ ಆ ಸಮಯದಿಂದಲೂ ಕೂಡ ಅವರು ಪಕ್ಷವನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ಹೇಳಿದ್ರು. ಹಾಗೆ ಯಾವಾಗ ಮೀಡಿಯಾದಲ್ಲಿ ಅವರು ರಿಸೈನ್ ಮಾಡಿದ್ದಾರೆ ಎನ್ನುವಂಥ ವಿಷಯ ಗೊತ್ತಾಯಿತು, ಆಗ ನಾನು ಹಾಗೆ BK ಹರಿಪ್ರಸಾದ್, ಸಿದ್ದರಾಮಯ್ಯನವರು ಹಾಗೆ CM ಎಲ್ಲರೂ ಕೂಡ ಅವರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ವಿ, ಅವರ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಹಿರಿಯ ನಾಯಕರು, ಹೀಗಾಗಿ ಅವರ ಒಂದು ಶ್ರಮವನ್ನು ನಾವು ಐಡೆಂಟಿಫೈ ಮಾಡಲೇಬೇಕು ಅನ್ನೋದಾಗಿ ಮಾತನಾಡಿದ್ರು ಸುರ್ಜೇವಾಲಾ ಅವರು. ಇದಾದ ಬಳಿಕ ಇದೀಗ ಬಂದಿರುವಂಥ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಅಂದರೆ ಸಂಧಾನ ಸಕ್ಸಸ್ ಆಗಿದೆ. ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ ರಾಮಲಿಂಗಾರೆಡ್ಡಿ. ರೆಡ್ಡಿ ಜೊತೆ ಮಾತುಕತೆ ಬಳಿಕ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. In the year 1989, he has been elected as a Congress MLA 8 times. He has been a minister multiple times. He has held almost every charge of almost number of ministries that I can't even recollect. His experience and wisdom is extremely valuable to the party. More so because of his old association with both Shri D.K. Shivkumar, our Honorable Chief Minister, as also our PCC President Shri B.K. Hari Prasad, and thousands lakhs of Congress workers across Karnataka. When you broke the news of his so-called resignation, Shri D.K. Shivkumar, Shri B.K. Hari Prasad, Shri Siddharamaiah
and myself, we all spoke to him, all four of us. There was apparently some misunderstanding. He again met Shri V.K. Hari Prasad, me and Shri D.K. Shiv Kumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. So people who were talking about and gleeing and celebrating, BJP is in a state of shock actually, because they thought they were fishing for